ನಮಸ್ಕಾರ, ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಪ್ರತಿಮಾ ಭಟ್. ನೀರಿನಲ್ಲಿ ವಿಷಯುಕ್ತ ಅನಿಲ ಬೆರಕಿಯಾಗಿ ನೊರೆಗೆ ಬೆಂಕಿ ಹೊತ್ತಿಕೊಂಡಂತಹ ಘಟನೆ ಬೆಂಗಳೂರಿನ ಎಚ್ಎಎಲ್ ಬಳಿ ಇರುವ ಯಮಲೂರು ಕೆರೆಯಲ್ಲಿ ಸಂಭವಿಸಿದೆ. ಯಮಲೂರು ಕೆರೆಗೆ ಕೊಳಚೆ ನೀರು ಸೇರಿದಂತೆ ಕಾರ್ಖಾನೆಗಳ ವಿಷಯುಕ್ತ ತ್ಯಾಜ್ಯವನ್ನು ಬಿಡಲಾಗುತ್ತೆ. ಆದರೆ ಕಳೆದ 4-5 ದಿನಗಳಿಂದ ನೊರೆ ಹೆಚ್ಚಾಗಿ ನೀರಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಅಂತ ಸ್ಥಳೀಯರು ಹೇಳಿದ್ದಾರೆ. ಆದರೆ ಇದು ಹೀಗೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಅಲ್ಲಿನ ಸ್ಥಳೀಯರು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ನಡುವೆ ಏನಾಗಿದೆ ಅಂದ್ರೆ ಬೆಂಗಳೂರಿನ ಶೇಕಡ ಮೋರ್ ದೆನ್ ಅಂದ್ರೆ 65 ಭಾಗದ ಮೇಲಷ್ಟು ಗಲೀಜು ನೀರು ಎಲ್ಲ ಈ ಕೆರೆಗೆ ಬಂದು ಸೇರ್ತಾ ಇರೋದು. ಈ ಕೆರೆಗೆ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಮಾಡಿದ್ದಾರೆ, ಆದ್ರೆ ಟ್ರೀಟ್ಮೆಂಟು ಆಗ್ತಾ ಇಲ್ಲ ಮೊದಲನೇದಾಗಿ. ಮತ್ತೆ ಎರಡನೇದಾಗಿ ಈ ಕೆರೆನ ಇವತ್ತವರೆಗೂ ಕ್ಲೀನ್ ಅಂತ ಏನ್ ಮಾಡಿದ್ದಾರೆ ಅದನ್ನ ಮಾಡಿಲ್ಲ. ವೀಡಿಂಗ್ ಅಂತ ಮಾಡಿದ್ರು, ವೀಡಿಂಗ್ ಅಲ್ಲಿ ಅದು ಇದು ಆಗಿಲ್ಲ. BBMP ಮಾಡಿದ್ರೆ ನೀವು ಬಂದು ಲೇಕ್ ಡೆವಲಪ್ಮೆಂಟ್ ಅಥಾರಿಟಿ ಮಾಡಿ ಅಂತ ಹೇಳ್ತಾರೆ. ಲೇಕ್ ಡೆವಲಪ್ಮೆಂಟ್ ಅಥಾರಿಟಿ ಮಾಡಿದ್ರೆ ನಾವು ಬರೀ ಅಥಾರಿಟಿ ಫೇಸ್ ಮಾತ್ರ, ನೀವು ಬಂದು ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬಾಡಿ ಮಾಡಿ ಅಂತ ಹೇಳ್ತಾರೆ. ಅವ್ರಿಗೆ ಕೇಳಿದ್ರೆ ಇದು ಬಿಡಿ ಹತ್ರ ಮಾತಾಡಿ ಅಂತ ಹೇಳ್ತಾರೆ. ಬಿಡಿ ಹತ್ರ ಕೇಳಿದ್ರೆ ನೀರು ರಿಲೀಸ್ ಮಾಡೋದು BWSSB ಮಾತಾಡಿ ಅಂತ ಹೇಳ್ತಾರೆ. BWSSB ಹತ್ರ ಕೇಳಿದ್ರೆ ಕ್ಲೀನಿಂಗ್ ಎಲ್ಲ ನೋಡ್ಕೊಳ್ಳೋದು ಬಂದು BBMP, ತಿರ್ಗಾ BBMP. ಹಿಂಗೆ ಒಬ್ಬರಿಂದ ಒಬ್ರು ನೀವು ಯಾವಾಗ ಫೋನ್ ಮಾಡಿದ್ರು ಹೌದಾ ಈ ತರ ವಿಷಯ ಇದೆ ಅಂತ ಅವ್ರಿಗೆ ಗೊತ್ತಿದೆ, ಇಶ್ಯೂ ಇದೆ ಅಂತ 4-5 ವರ್ಷದಿಂದ ಇದೆ, ಹಿಂಗೆ ತುಂಬಾ ವರ್ಷದಿಂದ. ಆದ್ರೆ ಕೇಳಿದ್ರೆ ಹೊಸದಂಗೆ ಕೇಳ್ತಾರೆ. ಎರಡನೇ ಸತಿ ಫೋನ್ ಮಾಡಿದ್ರೆ ಇದು ಬೆಂಗಳೂರಿನ ಕೆರೆಯ ದೃಶ್ಯ ಅಂತಂದ್ರೆ ನಿಜಕ್ಕೂ ನಿಮಗೆ ಅಚ್ಚರಿ ಆಗ್ಬೋದು. ಯಾವುದೋ ಹತ್ತಿ ಫ್ಯಾಕ್ಟರಿ ನೋಡಿದಂಗೆ ಭಾಸವಾಗ್ತಾ ಇದೆ. ಆದ್ರೆ ಇರುವಂತದ್ದು ಇಲ್ಲಿ ನೊರೆ. ಈ ನೊರೆ ಬರ್ತಾ ಇರುವಂತದ್ದು ಕೆಮಿಕಲ್ ಯುಕ್ತವಾದಂತಹ ನೀರು ಆ ಕೆರೆಯ ನೀರಿಗೆ ಸೇರಿಕೊಂಡಿರುವಂತಹ ಕಾರಣದಿಂದಾಗಿ. ಇದ್ದ ಕೆರೆಗಳನ್ನೆಲ್ಲ ಉಳಿಸ್ತೀವಿ ಅಂತ ಹೊರಟಿದೆ ಒಂದ್ ಕಡೆ ಸರ್ಕಾರ, ಆದ್ರೆ ಕೆರೆ ಉಳಿಸುವಂತಹ ರೀತಿ ಇದೇನಾ ಅನ್ನುವಂತಹ ಒಂದು ದೊಡ್ಡ ಪ್ರಶ್ನೆ ಎದುರಾಗುತ್ತೆ. ಕೆರೆ ನೀರಿನ ನೊರೆಗೆ ಬೆಂಕಿ ಹತ್ತಿಕೊಂಡಿರುವಂತಹ ಘಟನೆ ಅಮಾನಿಕೆರೆಯಲ್ಲಿ ಕಂಡು ಬಂದಿರುವಂತದ್ದು. ಅಮಾನಿಕೆರೆಗೆ ಬೆಂಕಿ ಬಿದ್ದಿರುವಂತದ್ದು ಅಂದ್ರೆ ಅಲ್ಲಿ ವಿಷಯುಕ್ತ ಅನಿಲ ಬೆರಕಿಯಾಗುತ್ತೆ ಆ ನೀರಿನಲ್ಲಿ. ಆ ಕಾರಣದಿಂದಾಗಿ ನೊರೆಗೆ ಬೆಂಕಿ ಹೊತ್ತಿಕೊಂಡಿರುವಂತಹ ಘಟನೆ ಇದು ಬೆಂಗಳೂರಿನ ಎಚ್ಎಎಲ್ ಬಳಿರುವಂತಹ ಯಮಲೂರಿನ ಅಮಾನಿಕೆರೆಯ ದೃಶ್ಯಗಳು ನಿಮ್ಮ ಮುಂದಿರುವಂತದ್ದು. ಕೊಳಚೆ ನೀರಿನಿಂದ ತುಂಬಿರುವಂತಹ ಕೆರೆ ಇದು. ಕೆರೆ ಅಂತ ಕರಿಬೇಕು ಅಥವಾ ಕೊಳಚೆ ಕೆರೆ ಅನ್ಬೇಕೋ ಗೊತ್ತಾಗೋದಿಲ್ಲ. ಬರೀ ನೊರೆಯೇ ತುಂಬಿರುವಂತದ್ದು, ಅಲ್ಲಿ ನೀರೇ ಕಾಣೋದಿಲ್ಲ. ನೊರೆಯಿಂದ ತುಂಬಿ ಹೋಗಿರುವಂತಹ ಈ ಕೆರೆಯಲ್ಲಿ ನಿನ್ನೆ ರಾತ್ರಿ ಬೆಂಕಿ ಕೂಡ ಕಾಣಿಸಿಕೊಂಡಿದೆ. ಇದು ಹೀಗೆ ಮುಂದುವರೆದರೆ ಇನ್ನಷ್ಟು ಆತಂಕಕಾರಿಯಾಗುತ್ತೆ ಅನ್ನೋದು ಸ್ಥಳೀಯರ ನಂಬಿಕೆ. ಹಾಗಾಗಿ ಸ್ಥಳೀಯರು ಈಗ ಆತಂಕಕ್ಕೀಡಾಗಿರುವಂತದ್ದು ಇನ್ನಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ. ಪ್ರತಿನಿತ್ಯ ಇಲ್ಲ ಸುತ್ತಮುತ್ತಲಿನವರ ಗೋಳು ಕೇಳುವವರು ಯಾರು ಅನ್ನುವಂಥದ್ದು ಬಹುದೊಡ್ಡದಾದಂತಹ ಪ್ರಶ್ನೆ. ಕೊಳಚೆ ನೀರು ಅಷ್ಟೇ ಅಲ್ಲ, ಕಾರ್ಖಾನೆಗಳ ವಿಷಯುಕ್ತ ತ್ಯಾಜ್ಯ ಈ ಕೆರೆಯ ನೀರಿಗೆ ಸೇರಿದರ ಪರಿಣಾಮವಾಗಿ ಈ ರೀತಿ ನೊರೆಗಳೇ ಕಂಡು ಬರ್ತಾ ಇರುವಂತದ್ದು ಅಮಾನಿಕೆರೆಯಲ್ಲಿ. ಅಲ್ಲಿ ಕೆರೆಗೆ ಬೆಂಕಿ ಕೂಡ ಬಿತ್ತು ನಿನ್ನೆ. ವಿಷ ಅನಿಲ ಬೆರಕಿಯಾಗಿರೋದ್ರಿಂದ ನೊರೆಗೆ ಬೆಂಕಿ ಹೊತ್ತಿಕೊಂಡಿರುವಂತದ್ದು ಘಟನೆ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಹೇಗೆ ಬೆಂಕಿ ಹೊತ್ತಿಕೊಂಡಿದೆ ಒಂದು ಕೆರೆಯ ನೀರಿಗೆ ಅಂತಂದ್ರೆ ಲೆಕ್ಕ ಹಾಕಿ ಎಷ್ಟರ ಮಟ್ಟಿಗಿನ ವಿಷ ಅನಿಲ ಅಲ್ಲಿ ಸೇರಿರಬಹುದು ಅಂತ. ವಿಷಯುಕ್ತ ತ್ಯಾಜ್ಯವನ್ನ ಕಾರ್ಖಾನೆಗಳು ಈ ಕೆರೆಗೆ ಬಿಡುತ್ತಾ ಇರುವಂತಹ ಪರಿಣಾಮವಾಗಿ ಅಮಾನಿಕೆರೆಯಲ್ಲಿ ಈ ರೀತಿ ನೊರೆಗೆ ಬೆಂಕಿ ತಗುಲಿರುವಂಥದ್ದು.